ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಾನು ಕನ್ನಡಿಗ. ಗುಲ್ಬರ್ಗನಿಂದ ಮಂತ್ರಾಲಯವರೆಗೂ ಒಂದು ವ್ಲಾಗು. ಮಂತ್ರಾಲಯದಿಂದ ಇನ್ನೊಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಮಂತ್ರಾಲಯದಿಂದ ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಅಂಜನಾದ್ರಿ ಬೆಟ್ಟ ಇವಾಗ ಜಸ್ಟ್ ರಾಯಚೂರಲ್ಲಿ ಇದ್ದೀವಿ. ರಾಯಚೂರಿಂದ ಗಂಗಾವತಿಯಿಂದ ಅಂಜನಾದ್ರಿ ಬೆಟ್ಟ. ಹುಡುಗರು ಅಲ್ಲಿ ನಡೆದ್ರೆ ಎಲ್ಲರೂ. ಅಂಜನಾದ್ರಿ ಬೆಟ್ಟ ಫುಲ್ ಮಜಾ ಇರುತ್ತೆ. ರಾಯಚೂರು ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ. ರಾಯಚೂರಿಂದ ಗಂಗಾವತಿಗೆ ಬಸ್ ಸಿಕ್ತು. ಬಸ್ ಒಳಗೆ ಕೊಡ್ತೀವಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಕೂತಿದ್ದಾರೆ. ಎಲ್ಲಿದ್ದಾರೆ 3 ತಾಸು ಜರ್ನಿ ಇದೆ ಫ್ರೆಂಡ್ಸ್. ಇಲ್ಲಿಂದ 3 ತಾಸು. ಟಿಕೆಟ್ ತಗೊಂಡು ಆಯ್ತು ಹೋಗೋದು. ಬರೀ ಡೌಗಳು ನಿಂತು. ಇವಾಗ ಜಸ್ಟ್ ಬಂದ್ವಿ, ಗಂಗಾವತಿ ಬಂದ್ವಿ. 4 ಗಂಟೆ ಜರ್ನಿ ಇದೆ. 4 ಗಂಟೆ ಫುಲ್ಲು. ಅಮ್ಮ ಇನ್ನೂ 15 ಕಿಲೋಮೀಟರ್ ಇಲ್ಲಿಂದ ಅಂಜನಾದ್ರಿ. ಅಣ್ಣ ಬರೀ ಇಂಥದೆಯ ಅವ್ರು ಸಿಗಲ್ಲ, ನೀವು ಬಿಡಲ್ಲ. ರಘುವರ ಸೇವನ ರಘುಪತಿ ಛಾಯನ. ಹೃದಯ ಮಡಿಲ ಹುಡುಗಿ ಬಾಗಿಲಿಗೆ ಬಂದು ಶತಯೋಜನ ಶತಶತಯೋಜನ ಶರಧಿ ನಿಯೋಜನ ಶರ ಪರಿಲಂಘನವೇ. ಫ್ರೆಂಡ್ಸ್, ಇವಾಗ ಬಂದ್ವಿ ಅಂಜನಾದ್ರಿಗೆ. ಬಂದು ಸ್ವಲ್ಪ ಊಟ ಅದು ಮಾಡಿದ್ವಿ. ಊಟ ಮಾಡಿ ಫ್ರೆಂಡ್ಸ್ ಇನ್ನೂ ಮೇಲೆ ಹೋಗೋದು ಡಿಸೈಡ್ ಮಾಡಿಲ್ಲ. ಯಾಕಂದರೆ ನಾಳೆ ಶನಿವಾರ, ನಾಳೆ ಹೋಗೋಣ ಇಲ್ಲ ಇವತ್ತು ಹೋಗೋಣ ಇನ್ನೂ ಕನ್ಫ್ಯೂಸಲ್ಲಿ ಇದ್ದೀವಿ. ಏನು ಮಾಡೋಣ ಅಂತ ಗೊತ್ತಿಲ್ಲ. ಒಂದು ಅರವಿಂದ್ ಒಂದು ರೀ ಅದು ದೂರ ರೀ ಕ್ಯಾಮ್ರಾ ನೋಡಿ. ನಾಳೆ ಶನಿವಾರ ಅಲ್ಲ, ಇವತ್ತು ಸ್ಟೇ ಮಾಡಿ ನಾಳೆನೇ ದರ್ಶನ ಮಾಡ್ಬೇಕಂತಿದ್ದೀವಿ. ಹೆಂಗಾಗುತ್ತೆ ಹಂಗೆ ಮಾಡೋಣ ಫ್ರೆಂಡ್ಸ್. ಹೋಗೇ ಅವ್ರು ಆ ಹೋಟೆಲ್ದವ್ರು ಒಳ್ಳೆ ಥರ ಮ್ಯಾಲೆ ಸ್ಟೇ ಮಾಡೋಂಗಿದ್ರೆ ಫುಲ್ ಜೀವಕ್ಕೆ ಅಪಾಯ, ಕರಡಿ ಬರ್ತಾವ, ಅದು ಇದು ಅಂತ ಹೇಳತ್ತಾರೆ. ಗೊತ್ತಿಲ್ಲ ಏನು ಮಾಡ್ಬೇಕಂತೀನ. ಹನುಮನ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟ. ಬಾಸ್ ಹಾಯ್ ಗಾಯ್ಸ್, ನೋಡಿ ಗಾಯ್ಸ್, ನಾವು ಅಂಜನಾದ್ರಿ ಬೆಟ್ಟ ಇರ್ತಿದೀವಿ ಗಾಯ್ಸ್. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ಹಾಯ್ ಗಾಯ್ಸ್, ಇವಾಗ ದರ್ಶನ ಮಾಡಿಸ್ಕೊಂಡು ಆಚೆ ಬರ್ತಿದ್ದೀವಿ ಫ್ರೆಂಡ್ಸ್. ನೋಡ್ರಿ ನಾವು ಅಂಜನಾದ್ರಿ ಬೆಟ್ಟಕ್ಕೆ ಬಂದಿದ್ದೆವು. ಆಮೇಲೆ ಸ್ಕ್ರೀನ್ ಶಾಟ್ ಹೊಡ್ಕೋ ವಿಡಿಯೋದೊಂದು. ಹನುಮಪ್ಪ ಕರೆಕ್ಟ್ ಅದೇ ಇಲ್ಲ, ಅನ್ಸಬೇಡ, ಏನೂ ಮಾಡಲ್ಲ. ಅದೇ 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 ಕಾಡುವ ನೋಟವು
ಸೂರೆ ಮಾಡಿದೆ ಕಂಗಳ ಭೇಟಿಯು ನೋಡು ಈ ಪ್ರಸ್ತುತ ಭಾವದ ಇಂಗಿತ ಪರಿತಪಿಸಿ ಜಪಿಸಿ ನಗಿಸಿ ಇರಿಸು ಆಸೆ ಖಂಡಿತ ಈಗಲೇ ಏನ್ರ ಮಾಡಿರಪ್ಪು ಅವಾಗ ಅವಾಗ ಗಂಡ್ಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಏನೋ ಹೇಳತ್ತಾರ ಕೇಳ್ರಿ. ಮುತ್ತೇರ್ ಹೇಳ್ಬೇಕು, ಮುತ್ತೇ ಹೇಳಿ ಮಾತು ಕೇಳ್ಬೇಕು. ಹೋಗಿ ನೀ ಏನಪ್ಪ ಪೊರಿ ವರ್ಷ ಹೋತಿ ರಾಯಚೂರು ರೈಲ್ವೆ ಸ್ಟೇಷನ್ ಇರ್ಬೋದು ಮುಂಜಾನೆ ರಾತ್ರಿ ಪಂಚಮಿಗೆ ಬಂದು ಸುಮ್ ಕೈ ಹಿಂಗ್ ಮಾಡ್ರ ಎತ್ತು ಬಿಡೋದು. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈಗ ಹೆಂಗ ಅನಿಸ್ತದ ಅಂದ್ರ ಒಂದ್ ಸೆಕೆಂಡ್ ಮಂತ್ರಾಲಯ ಬಂದೀವಿ, ಅಂಜನಾದ್ರಿ ಬೆಟ್ಟ ಹೋಗಮಂತ ಬಂದವು. ಈಗ ಇಲ್ಲಿ ಅಂಜನಾದ್ರಿ ಬೆಟ್ಟದಿಂದ ಹಂಪಿ ಬರೀ 15 ಕಿಲೋಮೀಟರ್ ಆಗ್ತಾ ಹೋಗಮಂತ ನೀವು. ಹಂಪಿ ಅಂತ ಹೊಸಪೇಟೆ ಒಂದು 20 ಕಿಲೋಮೀಟರ್ ಅಲ್ಲಿಗೆ ಹೋಗ್ರಿ ನೀವು ಅಷ್ಟೇ. ಆ ಹಿಡಿದಿ ಇಲ್ಲಿ ಬೆಟ್ಟಕ್ಕೆ ಬರೋ ಬದ್ಲಿ ಹಂಪಿಗೆ ಹೋಗಮಂತ ಈಗ ನೋಡಿವಿಲ್ಲ ಎಲ್ಲ ಅಂತ ಎಲ್ಲರಿಗೆ ಟ್ಯಾಂಗ್ ಹೊಡಿ ಕಳ್ಸ ಬಂದವ್ರು ಮತ್ತೆ ನಮ್ಮ ಬಾಜನೆ ಬಂದ್ ಕೂತರು. 10 ತಗೊಂಬರಿ ಅಲ್ಲಿ 1 ಗಂಟೆ 10 ಹಿಡಿದು 12 ತಗ ಅಲ್ಲಿ 10 ತಗೊಂಬಂದ್ರೆ 11 ಗಂಟೆ ಅಲ್ಲಿ 1 ಗಂಟೆ ಹೋಗಂತೀವಿ. ಅದ್ರ ಹೋಗ್ಬಿಡ್ರಿ 11 ಗಂಟೆ ಹೋದಿರ್ಬೇಕು, 1 ಗಂಟೆ ಹೋಗಿ ಬರ್ತೀವಿ ಆರಾಮ್. ಹೀಗೆ 12 ಒಂದು ಕೀ ನಡೈತ್ರಿ, ಒಂದು ಬರ್ಲಾಗೇನ್ರಿ ರಾತ್ರಿ 8 ಅಲ್ಲಿ ಇರ್ತದೆ. ನಾಷ್ಟ ಹಾರ್ತದ ಏನ್ ಅಗ್ನಿ ಜಲ್ದಿ ರಾತ್ರಿ ಬಸ್ 8 ತಗೋತೀವಿ ನಾವು ನೈಟ್. ಈಗ ರಾತ್ರಿ ದೇವದುರ್ಗ ಏನು ಅಲ್ಲಿ ಮಂಗೋಡ್ ಬಿ ರಾತ್ರಿ ಊಟ ಸಿಗ್ತದೆ ಗ್ಯಾರಂಟಿ. ಅಲ್ಲಿಂದ ಬಿ ರಾತ್ರಿ ಊಟ ಮುಗೀತು. ಮುಂಜಾನೆ ದರ್ಶನ ಬಂದು ಅಂದ್ರ ಇಲ್ಲಿಂದ ದಾಸವು ನಾಷ್ಟ ಮುಗೀತು. ಹೇಳು 10 ನಾ ಎಲ್ಲ ಫ್ರೆಂಡ್ಸ್ ನಾವು ಹಂಪಿಗೆ ಹೋಗೋದಂತ ಪ್ಲಾನ್ ಮಾಡ್ತಾ ಇದ್ದೀವಿ. ನಾವು ನೈಟ್ ಬೇಡಲತ್ತಿದ್ವು ನಾಳೆಗೆ ಮುಂಜೆ 6 ಬಸ್ ಸ್ವಲ್ಪ ಇಲ್ಲೇ ಕುಂತು ರೆಸ್ಟ್ ಮಾಡ್ತಾ ಇದ್ದೀವಿ. 50 ರೂಪಾಯಿ ಹೋಯ್ತಾರ ಇದು. ಸಂದು ಮಜಾಕ್ ಮಾಡ್ತಾರೆ. ಏನ್ ಮಜಾಕ ಇವನ್ ಯಾವ ಹಂಪಿ ಫ್ರೆಂಡ್ಸ್ ಇಲ್ಲೇ ಅಂಜನಾದ್ರಿ ಬೆಟ್ಟ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಅಲ್ಲಿ ಮೇಲ್ಗಡೆ ಮಲ್ಕೊಳ್ಳೋಣ ಅಂದರೆ ಸ್ಟೇ ಕೊಡ್ತಾ ಇಲ್ಲ. ಅದಕ್ಕೆ ಇಲ್ಲಿ ಅಂಜನಾದ್ರಿಯಿಂದ 2 ಕಿಲೋಮೀಟ್ರ್ ಇದೆ ದುರ್ಗಾಮಾತಾ ಯಾತ್ರಿ ನಿವಾಸಿ ಅತಿಥಿ ಗೃಹ. ಇಲ್ಲಿ ಸ್ಟೇ ಕೊಡ್ತಾರಂತೆ ಮತ್ತು ಊಟನೂ ಇರುತ್ತಂತೆ. ಎಲ್ಲ ಫ್ರೀ. ಮಾರ್ನಿಂಗ್ ಮತ್ತು ಸ್ನಾನ ಮಾಡ್ಬೋದು, ಎಲ್ಲ ಫ್ರೀ ಇಲ್ಲಿ. ಅದಕ್ಕೆ ಇಲ್ಲೇ ನಮಗೂ ಸ್ವಲ್ಪ ಲೋ ಬಜೆಟಲ್ಲಿ ಚೆನ್ನಾಗಿರುತ್ತಂತ ಬಂದೀವಿ. ನೋಡೋಣ ಏನಾಗುತ್ತೆ. ಸ್ಟೂಡೆಂಟ್ ಅಂತ ಹೇಳ್ತೀವಿ, ಕೊಡ್ತಾರೆ ಜಾಗ. ನೈಟ್ ಊಟನೂ ಕೊಡ್ತಾರಂತ ಫ್ರೆಂಡ್ಸ್ ಇಲ್ಲೇ. ನಮಗೂ ಅದೇ ಬೇಕಾಗಿತ್ತು. ಇದಕ್ಕೇನಂದ್ರೆ ಸಂತು ಇದಕ್ಕೆ ಹೇಳ್ಬೇಕಂದ್ರೆ ಊಟ ಎಲ್ಲ ಬರುತ್ತೆ ರೀ. ನಮ್ಗೆ ಫುಲ್ ದಿನಕ್ಕೂ ದುರ್ಗಾದೇವಿ ದೇವಸ್ಥಾನ. ವಾವ್ ಅಮ್ಮ ದುರ್ಗಾದೇವಿ ಅಮ್ಮ ಕಾಪಾಡಮ್ಮ, ನಮ್ಗೆ ನೀನೇ ಇರಬೇಕು. ಇದು ನೋಡಿದ್ರೆ ನಗು ಬರುತ್ತೆ. ಯಾಕೇನು ಥ್ಯಾಂಕ್ ಯು ಸರ್. ಮೆಟ್ಲ ತೊಗೊಂಡು ಹೋಗಂದ್ರು ಅವರು, ಚಿಡಿಯ ತೊಗೊಂಡು ಹೋಗಂದ್ರು. ನಾವು ಈ ಕಡೆ ರಾಂಗ್ ರೂಟಿಗೆ ಬಂದಿದ್ದೀವಿ. ಇದನ್ನು ಕರೆಕ್ಟ್ ರೂಟ್ ಅಲ್ಲ. ಫುಲ್ ಸೈಲೆಂಟ್ ಇಲ್ಲಿ. ಇಲ್ಲಿ ಗೋಮಾತೆ ರಕ್ಷಣೆಗಳಿಗೆ ಇದು ಫುಲ್ ಏನು ಕಾಣಿಸ್ತಿದಲ್ಲ ಫ್ರೆಂಡ್ಸ್ ಗಾಯ್ಸ್.
ಎಲ್ಲ ಗೋಶಾಲೆ. ಗೋಮಾತೆ ಈಗ ನೋಡಿದ್ರೆ ಒಂಥರ ನೆಮ್ಮದಿ ನಮಗೆ ಹಳ್ಳಿ ಜನರಿಗೆ. ಏನನ್ಸಂತು ಇದು ನೋಡಿದ್ರೆ ಒಂಥರ ನೆಮ್ಮದಿ ನಮಗೆ, ಅಲ್ಲಿ ಏನೋ ಒಂಥರ ಖುಷಿ. ಅಲ್ಲಿ ಕಿಪ್ಪಿ ಕೀರ್ತಿ ಹೊಂಟಿದ್ದಾಳೆ ಫ್ರೆಂಡ್ಸ್. ಬಟ್ ಏನೋ ಬಂದ್ವಿ ಮೇಲ್ಗಡೆ ಅಮ್ಮ ದುರ್ಗಮ್ಮ ದೇವಿ ಟೆಂಪಲ್. ಗಾಯ್ಸ್ ಇವಾಗ ಜಸ್ಟ್ ಊಟ ಆಯ್ತು. ಅಣ್ಣ ಎದುರು ಟಾರ್ಚ್ ಕಾಲಿನವನಿಗೆ ಇವಾಗ ಜಸ್ಟ್ ಊಟ ಮಾಡಿದೀವಿ ಗಾಯ್ಸ್. ಸ್ವಲ್ಪ ಅಮ್ಮ ತಾಯಿ ದುರ್ಗಾದೇವಿ ಊಟ ಹಾಕಿದ್ಲು. ಏನಂತ ನೀ ಪೂಜಾರಿ ಹಂಗಲ್ಲ ನೋಡ್ರಿ, ಆಂಜನೇಯ ಬೆಟ್ಟ ಮುಗಿಸ್ಕೊಂಡ್ ಬಂದಿದ್ದೆವು. ಮತ್ ಮುಂಜಾನೆ ಹೋಗ್ಬೇಕಲ್ಲಿ. ಈಗ ಊಟ ಮುಗಿಸ್ಕೊಂಡು ಈ ಕೆಳ ನಡೆದಿದ್ದೆವು. ಎಲ್ಲರೂ ನಮ್ಮ ಫ್ರೆಂಡ್ಸ್ ಎಲ್ಲ ಕೂಡಿ ಆರಾಮ್ ಕೆಳಗೆ ಒಂದು 5 ನಿಮಿಷ ಎಲ್ಲ ಸ್ವಲ್ಪ ವಾಕಿಂಗ್ ಆಗ್ತೇ. ಟಿಂಗಲ್ ಕೂತಿ ಮಜಾ ಮಾಡ್ಕೋತೀವಿ. ಮಜಾ ಉಡಾಸಿ ಒಬ್ರು ಉಡಾಸ್ತೀವಿ. ಅಂದ್ರೆ ನಮ್ಮಲ್ಲಿ ಎಲ್ಲ ಜಗಳ ಆಗಲ್ಲಪ್ಪ. ಮುತ್ತಿರಳತ್ರ ಒಂದ್ 2 ಮಿನಿಟ್ ನಾ ಮಾತಾಡೋದು ಕೇಳ್ರಿ. ನಮ್ಮ ಹುಡುಗರೆಲ್ಲ ನನ್ಗೆ ಮತ್ತೊಂದು ಹೆಸರು ಇಟ್ಟವ್ರೆ, ಮುತ್ತೆ ಅಂತ ಹೆಸರು ಇಟ್ಟವ್ರೆ. ಅವ್ರ ಪ್ರೀತಿಯಿಂದ ಅವ್ರ ಖುಷಿಯಿಂದ ಯಾಕೆ ಮುತ್ತರ ಹೇಳ್ಬೇಡ್ರಿ ಹಂಗೆ. ಅಮೋಕ್ಷಿತ್ ಪೂಜಾರಿ ಗುಡಿ ಪೂಜಾ ಮಾಡ್ತೀನಿ ರೀ. ನಾ ಶೂ ಮಾಡ್ತಿಲ್ಲ, ಪೂಜೆ ಮಾಡ್ತೀವಿ. ಹೇಳ್ರಿ ಇಲ್ಲ ಅದು ನಿಮಗೆ ಗೊತ್ತಾಗಲ್ಲ, ಹೇಳ್ತೀನಿ. ದೊಡ್ಡ ದೊಡ್ಡ ಕೊಡ್ತಾರ, ಸಣ್ಣ ತೋಬೇಕು ನೀವು ಅಟ್ಟೆ. ಅವು ಗೋಲಿ ಭಾರಿನೇ ತಲಿ ಭಾರಿ ಆಯ್ತು. ಇದು ಇದು ಸ್ಟೈಲ್ ನಮ್ದು ಎಲ್ಲರಿಗೂ ಹೊಸದು ಅದೇ ಇಲ್ಲಿ ಬೇಡ ಜರ ಕಲ್ತಾಳ. ಹಿಂಗ್ ಮಾಡಬೇಡ ಸಣ್ಣ, ಹಿಂಗ್ ಮಾಡಬೇಡ್ರಿ. ಆಯ್ತು ಊಟ ವಾಕಿಂಗ್ ಗೋಲಿ ಸಣ್ಣ ಕೊಡ್ತಾರ ನಮ್ಮಲ್ಲಿ ಫ್ರೆಂಡ್ಸ್. ಇವತ್ತು ಸಾಟರ್ಡೆ ಫುಲ್ ರಶ್ಶು. ಇನ್ನೂ ಬರ್ತಾವ್ರೆ ಜನ, ಇನ್ನೂ ಬರ್ತಾವ್ರೆ. ನಮ್ಮ ದೇಶ ಇದು ರೀ, ನಾವು ಕೊಟ್ಟಿರೋ ದೇಶ ಇದು. ಅಂಜನಾದ್ರಿ ಬೆಟ್ಟ. ನಮ್ಮ ಹುಡುಗರು ಹೆಂಗ್ ಬರ್ತಾವ ನೋಡಿ. ಇಷ್ಟು ರಶ್ ಇಲ್ಲ ಬರಬೇಡದಂತ ಫಸ್ಟ್ ಚಾಲು ಮಾಡಿದ್ದೆ. ಇವನು ನಾನೇ ಫಸ್ಟ್ ಬಂದಿದ್ದು. ನಾನು ನೋಡಿ ಆಲ್ವೇಸ್ ಜೈ ಶ್ರೀರಾಮ್. ಮರೆಯುವುದುಂಟೆ ನಾಳೆಗೆ ಬರೀ ಇಂಥದೆಯ. ಈ ಗೆಳೆತನದ ಸೃಷ್ಟಿ ಅಂತ ವಿಸ್ಮಯ. ಬರ್ರಿ, ಎಲ್ಲಿಂದ ಬಂದ್ರಿ? ಗುಲ್ಬರ್ಗ ನಿಂತ ಬಂದೇವ್ರಿ. ಇಲ್ಲ, ಇಲ್ಲಿ ಗೇಟ್ ಒಳಗಿಂದ ಬಂದಿ. ಜೈ ಶ್ರೀರಾಮ್. ಏ ಬೆಸ್ಟ್ ಕಾಣತ್ತ ನೋಡು ಚಸ್ಮಾ ಹಾಕೊಂಡೆ. ಗಿಚ್ಚು ಅದು ತೊಂದಿನ ಚಿಚ್ಚಮಾಗ ಅದಕ್ಕೆ ಹಾಯ್ ಕಣ್ರಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಬಿಡು. ಜೈ ರಾಯಣ್ಣ, ಜೈ ರಾಯಣ್ಣ. ಜೈ ಶ್ರೀರಾಮ್. ಹಲೋ ಚಿರು. ಜೈ ಶ್ರೀರಾಮ್, ಜೈ ಶ್ರೀರಾಮ್. 500 ರೂಪಾಯಿ ಹಾಕೋ ಮಾಡಪ್ಪ ಮೇಲೆ. ರೊಕ್ಕ ಹಾಕೋರ ಬರೀ ರೊಕ್ಕ. ರಾಮನ ಪಣ ಬರ್ರೋ. ಒಳಗಡೆ ಹಚ್ಚಿರೇನು? ಬರ್ಬೇಕಂತ ನಮ್ಮದು ಭಾಳ ದಿವಸದಿಂದ ಪ್ಲ್ಯಾನ್ ನಡೆದಿತ್ತು. ಅಣ್ಣ ಬೇಗನೆ ಕರ್ಕೊಂಡ್ಬಿಟ್ಟ, ಬಂದೀವಿ. ಸುಮ್ಮನೆ ಸಾಮಾನ್ಯವಾದ ಜಾಗ ಅಂತ ಗೊತ್ತಾಯಿತು, ಹನುಮನ ಜನ್ಮಸ್ಥಳ.
ಹುಡುಗೆಲ್ಲ ಸ್ವಲ್ಪ ಪ್ರಸಾದ ತಗೋತಾ ಇದ್ದಾರೆ. ಹಾಯ್ ಫ್ರೆಂಡ್ಸ್. ಏನ್ ಕಾಣ್ತಲ್ಲ ಮೇಲೆ ಆಡ್ರಿ ಬಾಗುಂಬ ತಡ್ರಿ ನಮ್ಮ ಪೂಜಾರಿ ಹೊಂಟನ. ಗಾಯ್ಸ್ ಡಂಪರ್ಗಳು ಸುಮ್ಮನೆ ಓಡತಾವ, ಗೊತ್ತಾಗಲ್ಲ ಸೌಕಾಸ ಹೋಗೋ ಮೈ ಆರಾಮ್ ಮನೆಗೆ ಹೋಗೋ ಮಂತ್ರ ಗೊತ್ತಾಗಲ್ಲ. ನಮ್ಮ ಚಾಣಪಿನ ಹಿಂದೆ ಅವನೇ, ಅವ್ರಿಗೇನು ಗೊತ್ತು? ಹಿಂದೆ ನಾವು ಅರ್ಧ ಹುಡುಗರು ಅವರೇ ಸುಮ್ಮನೆ ಓಡ್ತಾವ್ರೆ. ಈ ಕಡೆ ಅದೇ ಹೆಂಗೆ ರೂಟ್ ಐತೆ ಹೋಗಂಬ. ಬೆಂಗಳೂರು ಭಾಷೆ ಹೊಡಿಬೇಡ. ಗಜಮತ್ ಪಿತಾಮಹ ಯಾರು? ಗಜಮತ್ ಪಿತಾಮಹ ಯಾರು? ಶಿವಪುತ್ರ. ಅಡಮನೆ ಇಲ್ಲಿ ಆಗ್ಬಿಟ್ಟಲ್ಲ ಅಂತ ಕೇಳಿದ್ರೆ ಅಲ್ಲಿ ಜಲ್ಲು ಜಾಗ ಇದ್ರೆ ಇಲ್ಲಿ ಬಂದ್ಬಿಟ್ಟಲ್ಲ ಅಂತ ಹಿಡ್ದಿದಿ ಕಪ್ಪು ಹಿಡ್ದಿದಿ. ಹಾಂ ಅಷ್ಟೇ ನಿಂದ್ರು ಹಿಡ್ದಿದಿ. ನಮ್ಮ ಹುಡುಗ ಬೆಳಂಗೈತೆ ಹೊಡೆದ ಹಿಡ್ದ. ನೀ ಬೆಸ್ಟ್ ಕೂತ್ರಿ ಬಿಡು. ಅವ ಎಲ್ಲನಂದ್ರು ಕೈತಿ ಬೆಸ್ಟ್ ಕೂತ್ರಿ ಬಿಡು ಅಂದೆ. ನಿನ್ನ ಮಕ್ಕ ಎಲ್ಲಿ ತಿಂದಂಗೆ ಇಟ್ಕೊಂಡವನೆ ಬೆಸ್ಟ್ ಮಾಡತ್ತಿ ಬಿಡು ಅಂದೆ. ಬರ್ರಿ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಫ್ರೆಂಡ್ಸ್ ಎಲ್ಲ ಇವಾಗ ಹೋಗೋಕೆ ಮನಸ್ಸೇ ಬರ್ತಾ ಇಲ್ಲ ಇಲ್ಲಿಂದ. ಆದರೂ ಹೋಗ್ಬೇಕಲ್ಲ, ಹೋಗ್ತಾ ಇದ್ದೀವಿ ಎಲ್ಲ. ಒಂದ್ಸಲ ವ್ಯೂ ನೋಡ್ಕೊಂಡ್ಬಿಟ್ರೆ ಮೇಲಿಂದ ಅಷ್ಟೇ. ಇಲ್ಲಿಂದ ಬಿಡುವ ಸಮಯ. ಈಗ ವರ್ಷದ ಕನಸು ನನ್ಸಾಗೈತೆ. ಮುಂದೆ ಬಾರೋ ಪೂಜಾರಿನಿ. 10 ವರ್ಷದ ಕನಸು ನನ್ಸಾಗೈತೆ. ಇದು ಯೂಟ್ಯೂಬ್ನ ಬರ್ತದೆ, ಒಂದು 5 ಮಿನಿಟ್ ಏನೋ ಇಂಥವ್ ಅರ್ಧ ಹೇಳ್ತಾನ. ಯಾಕೆ ಬರಲ್ಲ ಈ ಕಾವಿಡಿ ನೋಡಿ ಬಾಯ್ಸ್. 10 ವರ್ಷದ ಕನಸು ನನ್ಸಾಗೈತೆ. ಇಂದು ಒಂದು ಗುಡಿ ಬರ್ಬೇಕು. ನಾವು ಮಂತ್ರಾಲಯಕ್ಕೆ ಎಷ್ಟೇ ಹೋಗ್ಬೇಕಂತಿದೆ. ನೋಡಿ ಅಲ್ಲಿ ಬರೋಣ ಪ್ಲ್ಯಾನು ಎಲ್ಲ ಬರ್ಬೇಕು. ಮೊದಲು ಊರು ಬಿಡಬೇಕು. ಊರು ಬಿಟ್ಟರೆ ಎಲ್ಲ ಅವರೇ ಪ್ಲ್ಯಾನ್ ಆಗುತ್ತೆ. ಅಮೌಂಟ್ ಚಿಂತೆ ಮಾಡಬಾರ್ದು. ಮತ್ತು ಅಮೌಂಟ್ ಚಿಂತೆ ಮಾಡಿದ್ರೆ ಅಮೌಂಟ್ ಯಾರಿಗೆ ಮಾಪ ಕೊಡ್ತಾನೆ ಅಂದ್ರೆ ನಿಮ್ಮ ಅಪ್ಪನ ಆಧಾರ್ ಕಾರ್ಡ್ ತೋರಿಸಿ ನಾವು ಕೊಡ್ತೇವೆ ಅಮೌಂಟು. ಹುಡುಗೇನು ಅಲ್ಲಂಬಲ್ಲ ನಾವು. ಆಂಜನೇಯ ಕಾಪಾಡಪ್ಪ, ಮತ್ತೆ ಹೋಗಿ ಬರ್ತೀವಿ. ನೋಡಿ ಬಾಯ್ಸ್, ನನ್ನ ಸ್ಯಾಲ್ರಿ ನನಗೆ ಹಚ್ಚವ್ರೆ. ಜೈ ಶ್ರೀರಾಮ್. ಚಲೋ ಇವಾಗ ಗಂಗಾವತಿ ಹೋಗ್ಬೇಕು. ಗಂಗಾವತಿಯಿಂದ ರಾಯಚೂರು 4 ಗಂಟೆ ಜರ್ನಿ. ಗಂಗಾವತಿಗೆ ಹೋಗಿ ರಾಯಚೂರಿಗೆ ಹೋಗಿ ಮತ್ತೆ ಗುಲ್ಬರ್ಗ ಹೋಗಿ ನಮ್ಮ ಊರು ಮಹಾಗಾಂವ್. ಅಂಜನಾದ್ರಿಂದ ಬಂದು ಗಂಗಾವತಿಯಲ್ಲಿ ನಾಷ್ಟ ಮಾಡ್ತಿದ್ದೀವಿ. 10 ಮಿನಿಟ್ ಚಸ್ಮಾ ಇರಬೇಕು. ಇನ್ನೂ ತಗೊಳತ್ತರಲ್ಲಿ ಬಸ್ ಸಚಿನ್ ಅಲ್ಲೇ ಜಡ್ದಿ ಮಾಡತ್ತನ. ಗಂಗಾವತಿ ಬಸ್ ಫುಲ್ಲು ಟಿಕೆಟಿಗೆ ಎಲ್ಲ ಅಮೌಂಟ್ ರೆಡಿ. ಫುಲ್ ರೆಡಿ ಗಾಯ್ಸ್. ಗಂಗಾವತಿ ಜಸ್ಟ್ ಬಂದು ರೀಚ್ ಆದ್ವಿ ಗಾಯ್ಸ್. ನಾವು ಗುಲ್ಬರ್ಗ ಬಂದ್ವಿ, ಅಂತೂ ಬಂದ್ವಿ. ನಮ್ಮ ಗುಲ್ಬರ್ಗ ಜಸ್ಟ್ ಬಂದ್ವಿ ಗಾಯ್ಸ್. ನಮ್ಮ ತವರೇ ನಾಡು ಕಲಬುರಗಿ. ಫುಲ್ ಬಾಯ್ಸ್ ಎಲ್ಲ ಫುಲ್ ಟಯರ್ಡ್ ಗಾಯ್ಸ್.